ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಡೈಲಿ ಕ್ಲೈಂಟ್ ಪ್ಲೇಸಿಗೆ ಹೋಗಿ ಇವತ್ತು ಆಫೀಸಿಗೆ ಹೋಗ್ಲಿಕ್ಕೆ ಮನಸ್ಸೇ ಬರ್ತಿಲ್ಲ. ಕ್ಲೈಂಟ್ ಪ್ಲೇಸಲ್ಲಿ ಗಮನ ಆಗ್ತದೆ. ನಾವು ಹೋದದ್ದೇ ಟೈಮು, ನಾವು ಬಂದದ್ದೇ ಟೈಮು. ಇವತ್ತು ಆಫೀಸ್ಗೆ ಹೋಗ್ತಾಯಿದ್ದೀನಿ. ನೋಡೋ ಗೈಸ್ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ ಗೈಸ್. ವೆಲ್ಕಮ್ ಬ್ಯಾಕ್ ಟು ಆಫೀಸ್. ಕಾಫಿ ಬ್ರೇಕ್ ಗೈಸ್, ಕಾಫಿ ಬ್ರೇಕ್. ಇದೆಲ್ಲ ಮಾಡ್ತಿಲ್ಲ, ಎಲ್ಲ ಮಾಡುದು ಇದ್ದದ್ದೆಲ್ಲ ಹಾಕುದು. ಟೊಮೆಟೊ ಸೂಪ್ ಹಾಕುವ. ಟೊಮೆಟೊ ಸೂಪ್ ಎಂತ ಬೇಡ. ಕಾಫಿಗೆ ಯಾವಾಗಲೂ ಚಾಕ್ಲೇಟ್ ಮತ್ತು ಕಾಫಿ ಪೌಡ್ರ್ ಮಿಕ್ಸ್ ಮಾಡಿ ಕುಡಿಬೇಕು ಗೈಸ್. ಈ ಥರ ಸ್ಪೆಷಲ್ ಟೇಸ್ಟ್ ಬರ್ತದೆ ಗೈಸ್. ನಾವು ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಾವು ಇವತ್ತಿನ ಕೆಲಸ ಮುಗೀತು, ಎಲ್ಲ ಪೀಸ್ ಮಾಡಿದ್ವಿ. ಇಲ್ಲಿ ನೋಡಿ ಎಲ್ಲ ಕಾಯ್ತಿದ್ದಾರೆ ನಮಗೋಸ್ಕರ ಮನೆಗೆ ಹೋಗ್ಲಿಕ್ಕೆ. ಇಲ್ಲಿ ನೋಡಿ ನಮ್ಮದು ಸೆಕ್ಯೂರಿಟಿ ಅವರು ನೋಡಿ. ಓ ಇಲ್ಲಿ ನೋಡಿ ಮೇಲ್ಗಡೆ ಡಿಸೈನ್, ಇಂಟೀರಿಯರ್ ಎಲ್ಲ ಡೈಲಿ ನೀವು ನೋಡಿರ್ತೀರಾ ಅಣ್ಣ. ಬಲೆ ಪೋಯ್ ಕಂಚಿಬತಿ ಅವರು. ನಾವು ಲಾಗಲ್ಲಿ ಹಾಕ್ತಾ ಇರ್ತೇವೆ, ಅಲ್ಲಿ ನೀವು ನೋಡ್ತೀವಿ. ಆಫೀಸ್ ಟೂರ್ ನಾವು ಮಾಡುವ ಒಂದು ದಿವಸ, ಆಫೀಸಲ್ಲಿ ಯಾರು ಇಲ್ಲದೆ ಇರುವಾಗ. ಶನಿವಾರ ನಾವು ನಿಮ್ಗೆ ಆಫೀಸ್ ಟೂರ್ ಮಾಡ್ತೇವೆ ಗೈಸ್. ಆಫೀಸಲ್ಲಿ ಯಾರು ಇರಬಾರ್ದು ಆ ದಿವಸ. ಮಸಾಜ್ ಸೆಂಟರ್ ಎಲ್ಲ ಇದೆ ನಮ್ದು. ಇಲ್ಲಿ ನೋಡಿ ಇಲ್ಲಿ ಬರುದು ಲೇಟು, ಹೋಗೋದು ಲೇಟು, ಎಲ್ಲನೂ ಲೇಟು. ಒಂದು ಕ್ಲಾಕ್ ಔಟ್ ಆಗಬೇಕು ಗೈಸ್. ಮತ್ತೆ ಸಿಗುವ. ನಾವು ಇವತ್ತು ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಿದ್ದೇವೆ ಗೈಸ್. ಮನೆಗೆ ಹೋಗಿ ಚಟಪಟ ಅಂತ ತುಂಬಾ ಕೆಲಸ ಉಂಟು. ನೋಡೋ ಬಿರಿಯಾನಿ ಹೇಗಾಗ್ತದಂತ. ಲೆಟ್ಸ್ ಗೋ ಗೈಸ್. ಇಲ್ಲ ನೋಡಿ ಕಾಂಚಿಪತಿ ಅವ್ರು ನಗಾಡ್ತಿದ್ದಾರೆ. ಲೆಟ್ಸ್ ಗೋ ಗೈಸ್. ಬಾಯ್ ಬಾಯ್. ಆಫೀಸಿಂದ ಬಾಯ್ ಬಾಯ್ ಗೈಸ್. ಇಲ್ಲಿ ನೋಡಿ ಈಶ್ವರ ಮೊನ್ನೆ 11 ಒಂದು ಐಟಮ್ ತಗೊಳ್ಬೇಕಂತ ಅಲ್ಲಿ ಮಿಷನಲ್ಲಿ ತಗೊಂಡಿದ್ದಾನೆ. ಸೊ ಆವತ್ತು ಆ ಐಟಮ್ ಇರಲಿಲ್ಲ. ಸೊ ನಾವು ಇವತ್ತು ಹೋಗಿ ಕೇಳ್ತಿದ್ದೇವೆ, ಇವತ್ತು ಆ ಐಟಮ್ ಕೊಡ್ತಾರೆ ಇಲ್ಲೋ ನೋಡುವ ಗೈಸ್. ಲೆಟ್ಸ್ ಗೋ. ಜೂಮ್ಗೆ ಅಲ್ಲ ರೆಡ ಕೊರ್ರೆ വീഡിയോ ആൻ ഉണ്ടിയാ അണ്ണല്ല വീഡിയോക്ക് എപ്പോൾ പെട്ടുപാട് ചേർക്കാം. ಭಯಂಕರ ಮಾರ ಆ್ಯಕ್ಚುಲಿ ಗೈಸ್. ಇಲ್ಲಿ ನೋಡಿ ಇದರಲ್ಲಿ ಡೇಟು 26/7 ಇದೆ. ಸೊ ಇವತ್ತು 29/7. ಸೊ ನಾವು ಮೊನ್ನೆ ತಗೊಂಡ ಚೀಟಿಗೆ ಇವತ್ತು ಬ್ರೆಡ್ ಹಲ್ವಾ ತಗೊಂಡಿದ್ದೇವೆ. ಸೊ ನಾವು ಕೊಡ್ತಾರೆ ಇಲ್ವೋ ಅಂದ್ಕೊಂಡಿದ್ದೆ. ಫೈನಲಿ ನಾವು ತಗೊಂಡಿದ್ದೇವೆ. ಲೆಟ್ಸ್ ಗೋ ಗೈಸ್. ಹೇಗುಂಟು ಮೇಷ? ಸಖತ್ತುಂಟಾ? ನೋಡುವ, ಟೇಸ್ಟ್ ಮಾಡುವ ಗೈಸ್ ಹೇಗುಂಟಂತ. ಲೆಟ್ಸ್ ಗೋ. ಸ್ವಲ್ಪ ಸ್ವೀಟ್ ಉಂಟು. ಎಲ್ಲ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದ್ವಿ ನಾವು. ರಜ್ಜಲ್ ನೋಡಿ ಆಲ್ರೆಡಿ ರೆಡಿ ಮಾಡ್ತಿದ್ದಾನೆ. ಇನ್ನು ಚಟಪಟ ಅಂತ ಮಾಡುವ. ಬಿರಿಯಾನಿ ನಮ್ದೀಗ ಬಿರಿಯಾನಿ ರೆಡಿ ಆಗ್ತಾ ಬಂತು. ಸೊ ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಸರ್ ಏನೋ ಕಲ್ಲಂತರ ಮಾಡ್ತಿದ್ದಾನೆ. ಸೊ ಮಸಾಲೆ ಎಲ್ಲ ಹಾಕಿ ಕೋಳಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ. ಇನ್ನು ಲಾಸ್ಟ್ಗೆ ಅಕ್ಕಿ ಹಾಕಿ ಫೈನಲ್ ದಮ್ ಮಾಡಿಬಿಟ್ರೆ ಅಲ್ಲಿಗೆ ದಮ್ ಬಿರಿಯಾನಿ ರೆಡಿ ನಮ್ಮದು. ಇಲ್ಲಿ ನೋಡಿ ಒಬ್ಬ ಬಿತ್ಕೊಂಡಿದ್ದಾನೆ. ಉಮೇಶ ಸೆಕೆಂಡ್ ಸ್ಟೇಜಲ್ಲಿದ್ದಾನೆ. ಅವನು ಒಂದೊಂದು ಸ್ಟೇಜ್ ಉಂಟು. ಲಾಸ್ಟ್ 4ನೇ ಸ್ಟೇಜಿಗೆ ಹೋಗುವಾಗ ಅವನು ಅಲ್ಲಿ ಮಲ್ಕೊಂಡು ಬಿಡ್ತಾನೆ. ಸೊ ಅವನು ಒಂದೊಂದು ಸ್ಟೇಜ್ ಮೇಲೆ ಅಂದರೆ ಊಟ ಎಷ್ಟು ಲೇಟ್ ಆಗ್ತದೆ ಅಷ್ಟು ಒಂದು ಸ್ಟೇಜ್ ಮೇಲೆ ಹೋಗ್ತಾ ಇರ್ತದೆ. ಸೊ ನೋಡುವ ಗೈಸ್, ನಾವು ಚಟಾಪಟ ಅಂತ ಮಾಡಿದ್ದೇವೆ. ಯಾವಾಗಲೂ ನಾವು ಸ್ಪೆಷಲ್ ಐಟಮ್ ಮಾಡುವಾಗ ಅಂದರೆ ರಾತ್ರಿ ಊಟ ಮಾಡುವಾಗ 11-11:30 ಆಗ್ತಿತ್ತು. ಆದರೆ ಫಸ್ಟ್ ಟೈಮ್ ಇವತ್ತು ಒಂದು 10-10:30 ಊಟ ಆಗ್ತದೆ ನಮ್ಮದು. ನೋಡುವ ಗೈಸ್ ಬಿರಿಯಾನಿ ಹೇಗಿರ್ತದೆ ಅಂತ. ಗೈಸ್ ಬಿರಿಯಾನಿ ರೆಡಿ ಆಯಿತು. ಪ್ರಜ್ವಲ್ನದ್ದು ಈಗ ಕಬಾಬ್ ಬಿಡ್ತಿದ್ದಾನೆ.
ಸ್ಪೆಷಲ್ ಕಬಾಬ್ ಬಿರಿಯಾನಿ ಆಲ್ರೆಡಿ ಇಲ್ಲಿ ರೆಡಿ ಆಗಿದೆ. ನಾವು ಅದರದ್ದು ದಮ್ ತೆಗಿಲಿಲ್ಲ, ದಮ್ ಹೋಗ್ತಾ ಉಂಟು. ನೋಡುವ ಕಬಾಬ್ ಮತ್ತೆ ಬಿರಿಯಾನಿ ಇವತ್ತಿನ ಸ್ಪೆಷಲ್. ನಮ್ದು ಬಿರಿಯಾನಿ ರೆಡಿ ಆಯ್ತು. ಇನ್ನು ಚಟಪಟ ಅಂತ ಊಟ ಮಾಡುವ. ಫಸ್ಟ್ ಟೈಮ್ ನಾವು ಬಿರಿಯಾನಿ ಮಾಡಿದ್ದೇವೆ, ಸಕ್ಕತ್ತಾಗಿದೆ ಗೈಸ್. ಸ್ಮೆಲ್ ಘಮ ಘಮ ಅಂತ ಬರ್ತುಂಟು. ಇನ್ನು ಊಟ ಮಾಡಿ ಮಲ್ಕೊಳ್ಳೋಣ. ಗುಡ್ ನೈಟ್ ಗೈಸ್. ಮತ್ತೆ ಮುಂದಿನ ವ್ಲಾಗ್ ನಲ್ಲಿ ಸಿಗುವ. ನಮ್ಮ ವ್ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್. ನಾಳೆ ಮತ್ತೆ ಸಿಗೋಣ ಇದೇ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.